ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಯಾವ ಟಾಪಿಕಲ್ಲಿ ನಿಮ್ಮ ಮುಂದೆ ಬಂದಿದ್ದೀನಿ ಅಂತ ಹೇಳಿದರೆ, ಲಿಶು ನಾನು ಮನೇಲಿ ಇಬ್ಬರೇ ಇರೋದ್ರಿಂದ ಸೊ ನನ್ನ ವಾಯ್ಸ್ ಬಿಟ್ಟರೆ ಲಿಶು ವಾಯ್ಸ್ ನಿಮಗೆ ಕೇಳಿಸ್ಬೋದು. ಸೊ ಅದು ಬಿಟ್ಟರೆ ಇಲ್ಲಿ ಅಕ್ಕಪಕ್ಕ ಕನ್ಸ್ಟ್ರಕ್ಷನ್ಸ್ದು ಸ್ವಲ್ಪ ಸೌಂಡ್ ಕೇಳಿಸ್ತಾ ಇರುತ್ತೆ. ಅದಕ್ಕೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಸಾರಿ ಕೇಳ್ತಾ ಇವತ್ತಿನ ಟಾಪಿಕ್ನ ಮಾತಾಡೋಣ. ಸೊ ಇವತ್ತು ಏನಪ್ಪ ವಿಡಿಯೋ ಅಂತ ಹೇಳಿದ್ರೆ, ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ, ಐಶು ನಿಮ್ಮ ಪಿಗ್ಮೆಂಟೇಷನ್ನ ಹೆಂಗೆ ಕ್ಲಿಯರ್ ಮಾಡಿದ್ರಿ, ನಮಗೂ ಅದನ್ನು ಶೇರ್ ಮಾಡಿ ಪ್ಲೀಸ್ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ನಾನು ಹೇಳ್ತಾ ಇದ್ದೆ ಯಾವೊಂದು ವಿಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ, ನನ್ನ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ತುಂಬ ಜನ ಆಯಿತು, ನಾವು ಕೇಳಾಯಿತು, ಇಷ್ಟು ತಿಂಗಳಾಯಿತು, ನೀವು ಇನ್ನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ನಮಗೆ ತುಂಬ ಬೇಜಾರಾಗ್ತಾ ಇದೆ ಅಂತ ಎಲ್ಲ ಹೇಳಿ ರೀಸೆಂಟಾಗಿ ನನ್ನ ಆ್ಯನಿವರ್ಸರಿ ವ್ಲಾಗ್ ಅಪ್ಲೋಡ್ ಮಾಡಿದಾಗಲೂ ತುಂಬ ಜನ ಕೇಳ್ತಾ ಇದ್ರಿ, ನಿಮ್ಮ ಪಿಗ್ಮೆಂಟೇಷನ್ ಅನ್ನೋದು ಕಾಣಿಸ್ತಾನೆ ಇಲ್ಲ, ಫುಲ್ ಕ್ಲಿಯರ್ ಆಗಿದೆ, ಏನು ಅಪ್ಲೈ ಮಾಡಿದ್ದೀರಾ, ಯಾವೊಂದು ಕ್ರೀಮ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಜೊತೆ ಶೇರ್ ಮಾಡಿ ಅಂತ ನೀವು ತುಂಬ ಜನ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಈ ಒಂದು ವ್ಲಾಗ್ ನಿಮಗೋಸ್ಕರ. ಸೊ ಫಸ್ಟ್ಗೆ ನನ್ನ ಪಿಗ್ಮೆಂಟೇಷನ್ ಅನ್ನೋದು ಯಾವ ರೀತಿ ಬಂತು ನನ್ನ ಸ್ಕಿನ್ ಮೇಲೆ ಅಂತ ನಿಮ್ಮ ಜೊತೆ ಇವಾಗ ಕ್ಲಿಯರಾಗಿ ಶೇರ್ ಮಾಡ್ತೀನಿ, ಓಕೆನಾ. ಫಸ್ಟಿಗೆ ಬಂದು ನಾನು ಪ್ರೆಗ್ನೆನ್ಸಿಲಿದ್ದಾಗ, ಲಿಶಾಂತ್ ಪ್ರೆಗ್ನೆನ್ಸಿಲಿದ್ದಾಗ ನನಗೆ ಲಾಸ್ಟ್ ಇಯರು 6th ಮಂತ್ ಪ್ರೆಗ್ನೆನ್ಸಿಲಿದ್ದಾಗ ಮೇ ಬಿ 5 or 6 months, ಓಕೆನಾ, ಅಷ್ಟಾಗಿ ನನಗೂ ಗೊತ್ತಾಗ್ತಾ ಇಲ್ಲ, 6 months ಅಂತ ಅಂದ್ಕೊಳ್ಳಿ. 6 months ಪ್ರೆಗ್ನೆನ್ಸಿಲಿದ್ದಾಗ ನನಗೆ ಮೂಗಿನ ಮೇಲೆ ಪಿಗ್ಮೆಂಟೇಷನ್, ಬಂಗು ಅಂತ ಏನು ಕರಿತೀವಿ, ನೋ ಲಿಶಾಂತ್, ಸೊ ಬಂಗು ಪಿಗ್ಮೆಂಟೇಷನ್ ಅಂತ ನಾವೇನು ಕರಿತೀವಿ ಅದು ನನಗೆ ಸ್ಟಾರ್ಟ್ ಆಯಿತು. ಸೊ ನನಗೆ ಸ್ವಲ್ಪ ಏನಂತಾರೆ ಭಯ ಆಯಿತು, ಏನಿದು ಈ ಥರ ಎಲ್ಲ ಬರ್ತಾ ಇದೆಯಲ್ಲ ಫೇಸ್ ಮೇಲೆ ಅಂತ ಹೇಳಿ. ಆ್ಯಂಡ್ ತುಂಬ ಜನ ನಿಮಗೆ ಗೊತ್ತಿರುತ್ತೆ, ತುಂಬ ಜನ ಹೇಳಿರ್ತಾರೆ ಕೂಡ, ಪ್ರೆಗ್ನೆನ್ಸಿ ಟೈಮಲ್ಲಿ ಇದೆಲ್ಲ ಕಾಮನ್, ಪಿಂಪಲ್ಸ್ ಆಗಿರ್ಬೋದು, ಮಾರ್ಕ್ಸ್ ಆಗಿರ್ಬೋದು. ನನಗಿನ್ನೂ ಪಿಂಪಲ್ ಮಾರ್ಕ್ಸ್ ಸಣ್ಣ ಪುಟ್ಟ ಇದ್ದಾವೆ, ಅದಿನ್ನೂ ಕ್ಲಿಯರ್ ಆಗ್ತಾ ಇಲ್ಲ, ಆದಷ್ಟು ಬೇಗ ಅದು ಕ್ಲಿಯರ್ ಆದರೆ ನಂಗೆ ಇನ್ನೂ ಖುಷಿನೇ. ಸೊ ಪಿಗ್ಮೆಂಟೇಷನ್ ಅನ್ನೋದು ಸ್ವಲ್ಪ ಕ್ಲಿಯರ್ ಆಗಿದೆ, ಅದು ತುಂಬ ಖುಷಿಯಾಗಿದೆ. ಸೊ ಆವಾಗ ನಂಗೆ ಸ್ವಲ್ಪ ಭಯ ಇತ್ತು, ಏನು ಈ ಥರ ಎಲ್ಲ ಆಗ್ತಿದೆಯಲ್ಲ ಅಂತ. ಆ್ಯಂಡ್ ನಮ್ಮ ಮನೇಲಾಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಅವರೆಲ್ಲ ಒಂದೇ ಮಾತು ಹೇಳಿದ್ದು, ಈ ಟೈಮಲ್ಲಿ ಈ ಥರ ಆಗುತ್ತೆ ಆ್ಯಂಡ್ ಜಾಸ್ತಿ ನೀರು ಕುಡಿತಾ ಇರಿ ಆ್ಯಂಡ್ ಹೆಲ್ದಿ ಫುಡ್ನ ತಿನ್ನಿ ಅಂತ ಹೇಳ್ತಾಯಿದ್ರು. ನಿಮಗೆ ಗೊತ್ತಿರೋ ಹಾಗೆ ಪ್ರೆಗ್ನೆನ್ಸಿ ಅಂತ ಬಂದ ತಕ್ಷಣ ಹೆಲ್ದಿ ಫುಡ್ನೇ ತಿನ್ನೋದು, ಜಂಕ್ ಫುಡ್ಸ್ನ ಏನೂ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ನಾನು ಅಷ್ಟೆಲ್ಲ ತಿಂದರು, ಜಾಸ್ತಿ ನೀರು ಕುಡಿದ್ರು ನನಗೆ ಆ ಪಿಗ್ಮೆಂಟೇಷನ್ ಅನ್ನೋದು ಕ್ಲಿಯರೇ ಆಗ್ತಾ ಇರಲಿಲ್ಲ. ಡೆಲಿವರಿ ಆದಮೇಲೂ ಅಂದರೆ ಲಿಶಾಂತ್ ಬಂದ ಮೇಲೂ ಕೂಡ ನನಗೆ ಪಿಗ್ಮೆಂಟೇಷನ್ ಕ್ಲಿಯರ್ ಆಗಲಿಲ್ಲ, ತುಂಬಾ ಕಾಡ್ತಾ ಇತ್ತು. ನನಗೆ ಸೆಲ್ಫಿ ತೊಗೊಳೋದಾಗಿರ್ಬೋದು, ವೀಡಿಯೋಸ್ ಮಾಡೋದಾಗಿರ್ಬೋದು, ಅಂಥ ಟೈಮಲ್ಲೆಲ್ಲ ನನಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗೋದು. ಅಯ್ಯೋ ಎಲ್ಲ ಚೆನ್ನಾಗಿದೆ, ಮೂಗ್ಮೇಲೆ ಈ ರೀತಿ ಆಗಿದೆಯಲ್ಲ ಪಿಗ್ಮೆಂಟೇಷನ್ ಅಂತ, ಅದೊಂದು ಸ್ವಲ್ಪ ಬೇಜಾರಾಗ್ತಾ ಇತ್ತು ನನಗೆ. ಅಫ್ಕೋರ್ಸ್ ಹಾಗೇ ಆಗುತ್ತೆ ಯಾರಿಗೇ ಆಗಲಿ. ಸೊ ನನಗೂ ಕೂಡ ಅದೇ ರೀತಿ ಬೇಜಾರಾಯಿತು. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೆ ಒಂದು ಯೂಟ್ಯೂಬಲ್ಲಿ ನಾನು ತುಂಬ ಸರ್ಚ್ ಮಾಡಿದ್ದೀನಿ. ನಿಮ್ಮ ಹಾಗೆ ನಾನು ಕೂಡ ಯಾರಾದರೂ ಸಜೆಸ್ಟ್ ಮಾಡಿರೋ ವಿಡಿಯೋನ ನೋಡಿ ಅದ್ರ ರೆಫರೆನ್ಸ್ ಮೂಲಕ ನಾನು ಏನಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಬೆಸ್ಟ್ ಯಾವುದಿದೆಯೋ ಅದನ್ನು ಟ್ರೈ ಮಾಡೋಣ ಅಂತ ತುಂಬ ಸರ್ಚ್ ಮಾಡ್ತಾ ಇದ್ದೆ ಯೂಟ್ಯೂಬಲ್ಲಿ. ನನಗೆ ಅವಾಗ ಒಂದು ವಿಡಿಯೋ ನನಗೆ ಸಿಕ್ತು, ಅದು ಡಾಕ್ಟರ್ ಮೆನ್ಷನ್ ಅಂದರೆ ಡಾಕ್ಟರ್ ಸಜೆಸ್ಟ್ ಮಾಡಿರೋ ಆ ಒಂದು ವಿಡಿಯೋ. ಅವ್ರ ಹೆಸರು ನನಗೆ ಅಷ್ಟಾಗಿ ನೆನಪಾಗ್ತಾ ಇಲ್ಲ, ಅವಾಗ ನಾನು ನೋಡಿದ್ದು ಆ ಒಂದು ವಿಡಿಯೋನ. ಸೊ ಅವರು ಕೂಡ ಡಾಕ್ಟರು, ಅವರು ಸ್ಕಿನ್ ಕೇರ್ ಬಗ್ಗೆ ತುಂಬಾ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಆ್ಯಂಡ್ ಕನ್ನಡದಲ್ಲೇ ವೀಡಿಯೋಸ್ನ ಮಾಡಿ ಹಾಕ್ತಾರೆ. ಅವ್ರ ನೇಮ್ ನನಗೆ ಗೊತ್ತಿಲ್ಲ. ಸೊ ಅವರ ಒಂದು ವಿಡಿಯೋನ ನಾನು ನೋಡಿದಾಗ ಓಕೆ, ನಾನು ಇದನ್ನು ಬೈ ಮಾಡಿ ಯೂಸ್ ಮಾಡೋಣ. ಸೊ ಅವ್ರು ಯಾವ ರೀತಿ ಸಜೆಸ್ಟ್ ಮಾಡಿದ್ದಾರೆ ಅದೇ ರೀತಿಯೇ ಫಾಲೋ ಮಾಡೋಣ ಅಂತ ಹೇಳಿ ನಾನು ಆ ಒಂದು ಕ್ರೀಮ್ನ ತರಿಸ್ಕೊಂಡೆ. ಆ್ಯಂಡ್ ನಾನು ಯಾವ ರೀತಿ ಫಾಲೋ ಮಾಡಿದೆ ನನ್ನ ಫೇಸ್ ಮೇಲೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ನನ್ನ ಫೇಸ್ ಮೇಲೆ ಅದು ಎಷ್ಟು ಎಫೆಕ್ಟ್ ಆಯಿತು ಅದನ್ನೆಲ್ಲ ಇವಾಗ ನಿಮ್ಮ ಜೊತೆ ಹೇಳ್ತಾ ಹೋಗ್ತೀನಿ. ಸೊ ಇಷ್ಟು ಬಂದು ನನ್ನ ಪಿಗ್ಮೆಂಟೇಷನ್ ಸ್ಟೋರಿ, ಓಕೆನಾ. ಇವಾಗ ಪಿಗ್ಮೆಂಟೇಷನ್ ಯಾವ ರೀತಿ ಕ್ಲಿಯರ್ ಆಯಿತು ನನ್ನ ಫೇಸ್ ಮೇಲೆ ಅಂತ ನಾನು ಇವಾಗ ನಿಮ್ಮ ಜೊತೆ ಹೇಳ್ತೀನಿ. ಸೊ ಫಸ್ಟಿಗೆ ನಾನು ಲಿಶಾಂತ್ ಬಂದ ಮೇಲೆ, ಲಿಶಾಂತ್ ಹುಟ್ಟಿದ ಮೇಲೆ ನನಗೆ ಹತ್ತತ್ರ 7-8 ತಿಂಗಳವರೆಗೂ ಮೂಗ್ ಮೇಲೆ ಪಿಗ್ಮೆಂಟೇಷನ್ ಇದ್ದೇ ಇತ್ತು. 7-8 ತಿಂಗಳಲ್ಲ, 11 ತಿಂಗಳು ಅಂತ ನೆನ್ಕೊಳ್ಳಿ.
ಲಿಶಾಂತ್ 10 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ನನ್ನ ಮೂಗ್ ಮೇಲೆ ಪಿಗ್ಮೆಂಟೇಷನ್ ಇದ್ದೇ ಇತ್ತು. ಸೊ ಇನ್ನೂ ಕ್ಲಿಯರ್ ಆಗಿರಲಿಲ್ಲ. ನಾನು ಅಲ್ಲಿವರೆಗೂ ಇನ್ನು ಯಾವುದೇ ಕ್ರೀಮ್ನು ಯೂಸ್ ಮಾಡಿರಲಿಲ್ಲ ನಾನು. ಸೊ ಅವ್ನಿಗೆ 10 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಅವ್ನು 10 ಮಂತ್ಸು 11 ಮಂತ್ಸ್ ಟೈಮಲ್ಲಿ ಫೋಟೋಶೂಟ್ದು. ಅವಾಗಲೂ ಅಷ್ಟೇ ನೀವು ನನ್ನ ಮೂಗ್ನ ಅಬ್ಸರ್ವ್ ಮಾಡ್ಬೋದು, ಪಿಗ್ಮೆಂಟೇಷನ್ ಇತ್ತು ನನ್ನ ಮೂಗ್ ಮೇಲೆ. ಸೊ ಅದಾದಮೇಲೆ ನಾನು ಕ್ರೀಮ್ನ ಯೂಸ್ ಮಾಡಿ ಇವಾಗ ಲಿಶಾಂತ್ ಬರ್ಡೇ ಅಷ್ಟರಲ್ಲಿ ನನ್ನ ಪಿಗ್ಮೆಂಟೇಷನ್ ಏನಿತ್ತು ಅದೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಅಂತ ಒಂದು ತಲೆಯಲ್ಲಿತ್ತು. ಸೊ 2 ಮಂತ್ಸಲ್ಲಿ ನನ್ನ ಅಂದರೆ 11 ಮಂತ್ಸ್ ಲಿಶಾಂತ್ಗೆ 11 ಮತ್ತು 12. ಸೊ ಈ 2 ತಿಂಗಳಲ್ಲಿ ನಾನು ಲಿಶಾಂತ್ ಬರ್ಡೇ ಅಷ್ಟರಲ್ಲಿ ಲಿಶಾಂತ್ ಬರ್ಡೇಗೆ ಇನ್ನು 2 ತಿಂಗಳು ಗ್ಯಾಪ್ ಇದ್ದಿದ್ದು. ಸೊ ಆ 2 ತಿಂಗಳಲ್ಲಿ ನನ್ನ ಪಿಗ್ಮೆಂಟೇಷನ್ ಏನಿತ್ತು ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೆ. ಆ್ಯಂಡ್ ನಾನು ನಿಮಗೆ ಹೇಳಿದ್ದೆ ಕೂಡ, ಲಿಶು ಬರ್ಡೇ ಅಷ್ಟರಲ್ಲಿ ನನ್ನ ಮೂಗ್ ಮೇಲಿರೋ ಪಿಗ್ಮೆಂಟೇಷನ್ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು ಅಂತ. ಸೊ ಅದೇ ರೀತಿಯೇ ಫಾಲೋ ಅಪ್ ಮಾಡಿದ್ದೀನಿ. ಸೊ ಇವಾಗ ನಿಮ್ಮ ಜೊತೆ ಆ ಒಂದು ಕ್ರೀಮ್ನ ಶೇರ್ ಮಾಡ್ತೀನಿ. ಸೊ ಫಸ್ಟ್ಗೆ ಒಂದು ಒಳ್ಳೆ ಹೆಲ್ದಿ ಫುಡ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಅಂದರೆ ಜಂಕ್ ಫುಡ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಿ. ನಾನೇನು ತೀರಾ ಅವಾಯ್ಡ್ ಮಾಡಲಿಲ್ಲ, ನಂಗೆ ತಿನ್ನಬೇಕು ಅನಿಸ್ದಾಗ ತಿಂತಾ ಇದ್ದೆ. ಆದಷ್ಟು ಸುಮ್ಮನೆ ಮಗನೆ ಸ್ವಲ್ಪ ಮಾತಾಡ್ಬಿಡ್ತೀನಿ. ಸೊ ಆದಷ್ಟು ಕಡಿಮೆ ಮಾಡಿ. ನಾನು ಮಾತಾಡ್ತಾನೆ, ಸೈಲೆಂಟ್ ಆಗಿದ್ದಾಗ ಸುಮ್ಮನಿರ್ತಾನೆ. ಪಪ್ಪ ಫೋನ್ ಮಾಡ್ತಿದ್ದಾರೆ ನೋಡಿ, ಈಗ ಪಪ್ಪ ಫೋನ್ ಮಾಡ್ತಾರೆ ನೋಡು ಪಪ್ಪ. ಸೊ ಓಕೆ, ಆದಷ್ಟು ಜಂಕ್ ಫುಡ್ಸ್ನ ಕಡಿಮೆ ಮಾಡಿ. ಅದಾದಮೇಲೆ ಸೊ ಆದಷ್ಟು ಜಂಕ್ ಫುಡ್ಸ್ನ ಕಡಿಮೆ ಮಾಡಿ, ಹೆಚ್ಚು ನೀರು ಕುಡೀರಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನೀರನ್ನ ನೀವು ಕುಡೀರಿ. ಸೊ ದಿನಕ್ಕೆ ಇಷ್ಟೇ ಕುಡಿಬೇಕು ಅಂದರೆ 3 ಲೀಟ್ರ್ 4 ಲೀಟ್ರ್ ಕುಡಿಬೇಕು ನೀರನ್ನ ಅಂತ ಹೇಳ್ತಾರೆ. ನಿಮ್ಮ ಕೈಲಿ ಆದಷ್ಟು ನೀರು ಕುಡೀರಿ. 3 ಲೀಟ್ರ್ ಆದರೆ 3 ಲೀಟ್ರ್ವರೆಗೂ ನೀರು ಕುಡೀರಿ. 4 ಲೀಟ್ರ್ ಕುಡಿತೀನಿ ಅಂತ ಹೇಳಿದ್ರೆ 4 ಲೀಟ್ರ್ವರೆಗೂ ಆದರೂ ನೀರು ಕುಡಿತಾ ಇರಿ. ನಿಮಗೆ ನೆನಪಾದಾಗೆಲ್ಲ ನೀರು ಕುಡಿತಾನೆ ಇರಿ. ಇರಲ್ವಾ? ಸೊ ಆದಷ್ಟು ನೀರು ಕುಡೀರಿ. ನೆಕ್ಸ್ಟು ನನ್ನ ಫೇಸ್ಗೆ ನಾನು ಯಾವ ಒಂದು ಫೇಸ್ ವಾಶ್ನ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಮೊದಲಿಗೆ ತುಂಬ ಫೇಸ್ ವಾಶ್ನೆಲ್ಲ ನಾನು ಟ್ರೈ ಮಾಡ್ತಾ ಇದ್ದೆ. ಬಟ್ ಇತ್ತೀಚೆಗೆ 1-2 ವರ್ಷದಿಂದ ಅಂತ ಅಂದ್ಕೊಳ್ಳಿ, ನಾನು ಡವ್ ಸೋಪ್ನ ಯೂಸ್ ಮಾಡ್ತಿರೋದು. ಫೇಸ್ ಮತ್ತು ಬಾಡಿಗೆ ಎರಡಕ್ಕೂ ನಾನು ಡವ್ ಸೋಪ್ನ ಯೂಸ್ ಮಾಡ್ತೀನಿ. ಸೊ ಅದು ತುಂಬಾ ಚೆನ್ನಾಗಿದೆ. ಒಳ್ಳೆ ಮಾಯ್ಶ್ಚರೈಸರ್ ಕೊಡುತ್ತೆ ನಿಮ್ಮ ಸ್ಕಿನ್ಗಾಗಿರ್ಬೋದು, ಬಾಡಿಗಾಗಿರ್ಬೋದು. ತುಂಬ ಸ್ಮೂತ್ ಫೀಲ್ ಸಿಗುತ್ತೆ. ಟ್ರೈ ಮಾಡಿ. ನೀವು ಬೇರೆ ಸೋಪ್ನ ಯೂಸ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ನಿಮ್ಮ ಫೇಸ್ ಯಾವ ರೀತಿ ಇರುತ್ತೆ ಅಂದರೆ ಸ್ವಲ್ಪ ನನಗೆ ಅನುಭವ ಆಗಿರೋದನ್ನು ನಾನು ಹೇಳ್ತೀನಿ. ನಾನು ಫಸ್ಟು ಚಂದ್ರಿಕಾ ಈ ಸೋಪ್ನ ಯೂಸ್ ಮಾಡ್ತಾ ಇದ್ದೆ. ಚಂದ್ರಿಕಾ ಸೋಪ್ ಅವಾಗ ನನಗೆ ಬೆಸ್ಟ್ ಅಂತ ಅನ್ನಿಸ್ತಾ ಇತ್ತು. ಚಂದ್ರಿಕಾ ಸೋಪ್ ಯೂಸ್ ಮಾಡಿ ಅದಾಗಿ ನೆಕ್ಸ್ಟು ನಾನು ಡವ್ ಸೋಪ್ನ ಯಾವಾಗ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಫುಲ್ ಸ್ಮೂತ್ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಸ್ಕಿನ್ನು ಸಾಫ್ಟ್ ಮತ್ತು ಒಂಥರ ಮಾಯ್ಶ್ಚರೈಸರ್ ಫೀಲ್ ಸಿಗ್ತಾಯಿತ್ತು ನನಗೆ. ಸೊ ನಾನು ಅಮ್ಮನ ಮನೆಗೆ ಹೋದಾಗ ನಾನು ಚಂದ್ರಿಕಾ ಯೂಸ್ ಮಾಡ್ತಿದ್ನಲ್ಲ ಅಂತೇಳಿ ಅಮ್ಮ ಚಂದ್ರಿಕಾ ಸೋಪ್ನ ಇಡ್ತಾ ಇದ್ರು. ಸೊ ನಾನು ಡವ್ ಸೋಪ್ ಕೂಡ ತಗೊಂಡು ಹೋಗ್ತಾ ಇದ್ದೆ ನನ್ನ ತವ್ರ ಮನೆಗೆ. ಬಟ್ ಆದರೆ ನಾನು ಕೆಲವೊಂದು ಸಲ ಬೈ ಮಿಸ್ಸಾಗಿ ಡವ್ ಸೋಪ್ನ ಯೂಸ್ ಮಾಡಿದಾಗ ನಾನು ಬೈ ಮಿಸ್ಸಾಗಿ ನಾನೇನಾದರೂ ಇಲ್ಲಿಂದ ನಾನು ಸೋಪ್ನ ಕ್ಯಾರಿ ಮಾಡದೆ ಹೋದಾಗ ಅಲ್ಲಿ ಚಂದ್ರಿಕಾ ಸೋಪ್ನ ಯೂಸ್ ಮಾಡ್ತೀನಲ್ಲ, ಸೊ ಅವಾಗ ನಾನು ಸ್ಕಿನ್ ಮೇಲೆ ಅಪ್ಲೈ ಮಾಡಿದಾಗ ಫುಲ್ ಡ್ರೈ ಅನಿಸೋದು. ಆ್ಯಂಡ್ ಒಂಥರ ಒರಟು ನನ್ನ ಸ್ಕಿನ್ನ ನಾನು ಮುಟ್ಟೋದಕ್ಕೆ ಆಗ್ತಾ ಇರಲ್ಲ, ಅಷ್ಟು ಡ್ರೈ ಅನ್ನಿಸ್ತಾ ಇರುತ್ತೆ. ಫುಲ್ ಬಾಡಿ ಆಗಿರ್ಬೋದು, ಫೇಸ್ ಆಗಿರ್ಬೋದು, ಫುಲ್ ಒರಟು ಫೀಲ್ ಆಗುತ್ತೆ. ಸೊ ಅದಾದಮೇಲೆ ನಾನು ಮನೆಗೆ ಹೇಳ್ಬಿಟ್ಟು ಡವ್ ಸೋಪ್ನ ತರಿಸ್ಕೊಂಡು ನೆಕ್ಸ್ಟ್ ಡೇ ನಾನು ಸ್ನಾನ ಮಾಡಿದಾಗ ನಂಗೆ ಅವಾಗ ಕಂಫರ್ಟಬಲ್ ಅನ್ನಿಸ್ತು. ನನ್ನ ಸ್ಕಿನ್ ತುಂಬ ಸಾಫ್ಟ್ ಫೀಲ್ ಸಿಗ್ತಾಯಿತ್ತು. ನಾನು ಅಂದ್ಕೊಂಡೆ ಹಬ್ಬ ಈ ಸೋಪ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ ಅಂತ ನಂಗೆ ಅವಾಗ ಫೀಲ್ ಆಗಿದ್ದು. ಸೊ ನೆಕ್ಸ್ಟು ನಾನು ಸೊ ಅದಾದಮೇಲಿಂದ ನಾನು ಡವ್ ಸೋಪ್ನ ಕಂಟಿನ್ಯೂಸ್ ಆಗಿ ಇವಾಗಲೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಯಾವ ಸೋಪ್ ಇಷ್ಟನೋ ಅದನ್ನು ನೀವು ಯೂಸ್ ಮಾಡ್ಬೋದು. ಸೊ ನನ್ನ ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ಫೇಸ್ ಮೇಲೆ ಯಾವುದು ವರ್ಕ್ ಆಗ್ತಿದೆಯೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಸ್ವೆಟ್ ಆಗ್ತಾ ಇದ್ದೀನಿ. ಅದು ಇವನ್ ಸೌಂಡ್ ಇರುತ್ತಲ್ಲ, ನಿಮಗೆ ಕಿರಿಕಿರಿ ಆಗುತ್ತೆ ಅಂತ ಹೇಳಿ ಫ್ಯಾನ್ ಕೂಡ ಆನ್ ಮಾಡಿಲ್ಲ. ಫ್ಯಾನ್ ಆನ್ ಮಾಡಿದ್ರೆ ಅದನ್ನು ಕಮೆಂಟ್ ಮಾಡ್ತೀರಾ ನೀವು, ಏನು ಸೌಂಡು ಐಶು, ಏನೂ ಕೇಳಿಸ್ತಾ ಇಲ್ಲ ಅಂತ. ಸೊ ನೆಕ್ಸ್ಟ್
ಸೋಪ್ ಆಯ್ತಲ್ವಾ. ನೆಕ್ಸ್ಟು ಫೇಸ್ಗೆ ಮಾಯ್ಶ್ಚರೈಸರ್. ಸೊ ಫೇಸ್ಗೆ ನಾನು ಯಾವ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಸೆಟಪಿಲ್ ಮಾಯ್ಶ್ಚರೈಸರ್ನ ನಾನು ಯೂಸ್ ಮಾಡ್ತೀನಿ. ಇದು ಖಾಲಿ ಆಗಿಬಿಟ್ಟಿದೆ, ಆದರೂ ಕಟ್ ಮಾಡಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ನಾವು ಎಷ್ಟು ಸೇಮ್, ನಾನಂತೂ ತುಂಬ ಚಿಪ್ಣಿ ಅಂತಲೇ ಹೇಳ್ಬೋದು. ಸಣ್ಣ ಸಣ್ಣ ಅಂದರೆ 1 ರೂಪಾಯಿನೂ ನಾನು ಕೂಡಾಕ್ತೀನಿ, ಏನಾದರೂ ವೇಸ್ಟ್ ಆದರೆ, ಅದು ಖರ್ಚಾದರೆ ಇದು ಖರ್ಚಾದರೆ. ಸೊ ಆ ರೀತಿ ನಾನು ಸ್ವಲ್ಪ ಜಿಪ್ಣಿ ಅಂತಲೇ ಹೇಳ್ಬೋದು. ಆ್ಯಂಡ್ ಕ್ರೀಮ್ಗಳಲ್ಲೂ ಅಷ್ಟೇ, ಆದಷ್ಟು ಈ ಟೂತ್ ಪೇಸ್ಟ್ ಅದೆಲ್ಲ ಇರುತ್ತಲ್ಲ, ಫುಲ್ ಖಾಲಿ ಆಗಿದ್ರೆ ಎಸ್ಬಿಡ್ತಾರೆ ನಮ್ಮ ಮನೆಯವರು. ನಾನು ಹಂಗಲ್ಲ, ಕಟ್ ಮಾಡಿ ಆ ಪೇಸ್ಟ್ನ ಈ ರೀತಿ ಕಟ್ ಮಾಡಿಬಿಟ್ಟು ಒಳಗಡೆ ಪೇಸ್ಟ್ ಇರುತ್ತಲ್ಲ ಅದನ್ನೆಲ್ಲ ತೊಗೊಂಡು ಅದು ಫುಲ್ ಖಾಲಿ ಆಗಬೇಕು, ಅವಾಗೇ ನನಗೆ ಸ್ಯಾಟಿಸ್ಫೈ ಆಗೋದು. ಇದು ಅಷ್ಟೇ ಸೆಟಪಿಲ್ ಮಾಯ್ಶ್ಚರೈಸರು. ಸೊ ಇವತ್ತಿಗೆ ಇದು ಖಾಲಿ ಆಗಿದೆ ಆ್ಯಂಡ್ ನಾಳೆ ಬರುತ್ತೆ ಮಾಯ್ಶ್ಚರೈಸರು. ನೆಕ್ಸ್ಟು ನಾನು ಬೇರೆ ಒಂದು ಮಾಯ್ಶ್ಚರೈಸರ್ ಕ್ರೀಮ್ನ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಡ್ರೈ ಮತ್ತು ನಾರ್ಮಲ್ ಸ್ಕಿನ್ನಿಗೆ ಸೂಟ್ ಆಗುತ್ತೆ. ನಂದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ನನಗೆ ಅಷ್ಟಾಗಿ ಸೂಟ್ ಅಂದರೆ ಸೂಟ್ ಆಗುತ್ತೆ, ಬಟ್ ಆದರೆ ನನಗೆ ಅಷ್ಟೊಂದು ಎಫೆಕ್ಟಿವ್ ಅಂತ ಅನ್ನಿಸ್ತಾ ಇಲ್ಲ ನನ್ನ ಸ್ಕಿನ್ ಮೇಲೆ. ಸೊ ಹಾಗಾಗಿ ನಾನು ಬೇರೆ ಒಂದು ಮಾಯ್ಶ್ಚರೈಸರ್ನ ಬುಕ್ ಮಾಡಿದ್ದೀನಿ. ಅದು ಬಂದಮೇಲೆ ನಾನು ಯಾವುದನ್ನು ಯೂಸ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸದ್ಯಕ್ಕೆ ನಾನು ಯೂಸ್ ಮಾಡ್ತಿದ್ದು ಸೆಟಪಿಲ್ ಮಾಯ್ಶ್ಚರೈಸರ್ ಕ್ರೀಮ್. ಸೊ ಇದ್ರ ಪ್ರೈಸ್ ಎಷ್ಟು ಗೊತ್ತಾ? ಪ್ರೈಸ್ ಬಂದು 508 ರೂಪಾಯಿ, 508. ಸೊ ಓಕೆನಾ, ಈ ಒಂದು ಮಾಯ್ಶ್ಚರೈಸರ್ ಕ್ರೀಮ್ನ ನಾನು ಯೂಸ್ ಮಾಡ್ತಾ ಇದ್ದೆ. ಸೊ ನೆಕ್ಸ್ಟ್ ಒನ್ ಬಂದು ಇದು ಮೇನ್ ಅಂತಲೇ ಹೇಳ್ಬೋದು, ಡರ್ಮಾಕೋ ಅವರ 2% ಕೋಜಿಕ್ ಆ್ಯಸಿಡ್ ಫೇಸ್ ಕ್ರೀಮ್ ಫಾರ್ ಪಿಗ್ಮೆಂಟೇಷನ್. ಇದು ಪಿಗ್ಮೆಂಟೇಷನ್ಗೆ ಅಂತಲೇ ಇರೋದು. ಸೊ ನೀವು ಇದನ್ನು ಬೈ ಮಾಡಿ ಅಂತಲೇ ಹೇಳ್ತೀನಿ. ತುಂಬ ಎಫೆಕ್ಟಿವ್ ಆಗಿ ನಿಮ್ಮ ಫೇಸ್ ಮೇಲೆ ಒಳ್ಳೆ ಕೆಲಸ ಮಾಡುತ್ತೆ ಇದು. ಓಕೆನಾ, ಇದ್ರ ಪ್ರೈಸ್ ಬಂದು 499 ರೂಪಾಯಿ ಕಾಣಿಸ್ತಿದ್ಯಾ, 499 ರುಪೀಸ್. ಇದು ಕೋಜಿಕ್ ಆ್ಯಸಿಡ್ ಇರೋದ್ರಿಂದ ನಿಮ್ಮ ಪಿಗ್ಮೆಂಟೇಷನ್ ಮೇಲೆ ಇದು ಒಳ್ಳೆ ಕೆಲಸ ಮಾಡುತ್ತೆ. ಆ್ಯಂಡ್ ವಿಟಮಿನ್ ಸಿ ಇದೆ. ಡೇ ಮತ್ತು ನೈಟ್ ಕ್ರೀಮ್, ಬೆಳಿಗ್ಗೆ ನೀವು ಮಾಯ್ಶ್ಚರೈಸರ್ ಮತ್ತು ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. ರಾತ್ರಿನೂ ಅಷ್ಟೇ, ಮಲ್ಕೊಳ್ಳೋದಕ್ಕಿಂತ ಮುಂಚೆ ಮಾಯ್ಶ್ಚರೈಸರ್ ಮತ್ತು ಈ ಒಂದು ಕ್ರೀಮ್ನ ಅಪ್ಲೈ ಮಾಡಿಬಿಟ್ಟು ನೀವು ಮಲ್ಕೊಳ್ಳಿ. ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಈ ಒಂದು ಕ್ರೀಮ್. ಸೊ ನೀವು ಟ್ರೈ ಮಾಡಿ. ಇದು ಕೂಡ ನೋಡ್ತಿರ್ಬೋದು, ಈ ರೀತಿ ಬರುತ್ತೆ ಹಿಂಗೆ. ಇದು ಅಷ್ಟೇ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಇದೊಂದು ನನಗೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಅಂದರೆ ಅಮೌಂಟ್ ಸ್ವಲ್ಪ ಜಾಸ್ತಿನೇ, ಬಟ್ ನೀವು ಟ್ರೈ ಮಾಡಿ, ವರ್ಕ್ ಆಗೇ ಆಗುತ್ತೆ. ಓಕೆನಾ, ಇದೊಂದು. ನೆಕ್ಸ್ಟ್ ಬಂದು ನಾನು ಸನ್ಸ್ಕ್ರೀನ್ ಲೋಷನ್ನ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಡರ್ಮಾಕೋ ಅವರ ಫೋನ್ ಮಿನಿಮೈಸಿಂಗ್ ಪ್ರೈಮಿಂಗ್ ಸನ್ಸ್ಕ್ರೀನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. SPF 50 PA+++ ಇದೆ. ಆ್ಯಂಡ್ ಇದರಲ್ಲಿ 4% ನಿಯಾಸಿನಮೈಡ್ ಇದೆ. ಇದು ಅಷ್ಟೇ ನಿಮ್ಮ ಸ್ಕಿನ್, ಆ್ಯಂಡ್ ಇದು 4% ನಿಯಾಸಿನಮೈಡ್ ಇರೋದ್ರಿಂದ ನಿಮ್ಮ ಸ್ಕಿನ್ ಮೇಲೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸ್ಕಿನ್ನು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ಸ್ವಲ್ಪ ಪೋರ್ನೆಸ್ ಇದೆ, ಪೋರ್ ಜಾಸ್ತಿ ಇದೆ ಈ ಕೆನ್ನೆ ಹತ್ರ. ಸೊ ಹಾಗಾಗಿ ನಾನು ಪೋರ್ ಮಿನಿಮೈಸಿಂಗ್ ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಪ್ರೈಸು ಇದರಲ್ಲಿ ಮೆನ್ಷನ್ ಮಾಡಿಲ್ಲ, ಅಂದರೆ ಹೋಗ್ಬಿಟ್ಟಿದೆ, ಎರೇಸ್ ಆಗಿದೆ. ಸೊ ಇದ್ರ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಪ್ರೈಸ್ ನೋಡಿ ಬೈ ಮಾಡ್ಬೋದು. ಅಂದರೆ ಪ್ರತಿಯೊಂದು ಪ್ರಾಡಕ್ಟ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ. ಆ್ಯಂಡ್ ಸನ್ಸ್ಕ್ರೀನ್ ಅಂದರೆ ತುಂಬಾ ಮುಖ್ಯ ನಮ್ಮ ಫೇಸ್ಗಾಗಿರ್ಬೋದು, ಬಾಡಿಗಾಗಿರ್ಬೋದು. ತುಂಬ ಬಿಸಿಲಿರೋ ಟೈಮಲ್ಲಿ ನಾವು ಡೈರೆಕ್ಟ್ ಬಿಸಿಲಲ್ಲಿ ಓಡಾಡ್ತೀವಿ, ಸುತ್ತಾಡ್ತೀವಿ, ತಿರುಗಾಡ್ತೀವಿ. ಅಂಥ ಟೈಮಲ್ಲಿ ನಮ್ಮ ಫೇಸ್ ಮೇಲೆ ಒಂದು ಏನಂತಾರೆ, ಸೂರ್ಯನ ಕಿರಣಗಳೆಲ್ಲ ನಮ್ಮ ಫೇಸ್ ಮೇಲೆ ಬಿದ್ದು ನಮ್ಮ ಫೇಸ್ ಫುಲ್ ಡ್ಯಾಮೇಜ್ ಆಗುತ್ತೆ. ಆ ಒಂದು ಕಾರಣದಿಂದನೂ ಕೂಡ ನಮಗೆ ಪಿಗ್ಮೆಂಟೇಷನ್ ಬರುತ್ತೆ. ಸೊ ನೀವು ಹೊರಗಡೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಫೇಸ್ಗೆ ಒಂದು 10-15 ನಿಮಿಷಕ್ಕಿಂತ ಮುಂಚೆ ನಿಮ್ಮ ಫೇಸ್ ಮೇಲೆ ಈ ಒಂದು ಸನ್ಸ್ಕ್ರೀನ್ ಲೋಷನ್, ಯಾವುದೇ ಸನ್ಸ್ಕ್ರೀನ್ ಲೋಷನ್ ಆಗಿರ್ಬೋದು, ಫೇಸ್ಗೆ ನೀವು ಅಪ್ಲೈ ಮಾಡಿ. ಅದಾದಮೇಲೆ ನೀವು ಹೊರಗಡೆ ಎಲ್ಲರೂ ಸುತ್ತಾಡೋಕೆ ಹೋಗಿ ಸ್ಕಿನ್ ಮೇಲೆ ಅಷ್ಟಾಗಿ ಡ್ಯಾಮೇಜ್ ಆಗೋದಿಲ್ಲ. ಸೊ ಸ್ಕಿನ್ ಮೇಲೆ ಅಷ್ಟಾಗಿ ಡ್ಯಾಮೇಜ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ
ಸೊ ನಾನು ಯೂಸ್ ಮಾಡ್ತಿರೋ ಸನ್ಸ್ಕ್ರೀನ್ ಲೋಷನ್ ಬಂದು ಡರ್ಮಕೋ ಅವರ ಪೋರ್ ಮಿನಿಮೈಸಿಂಗ್ ಪ್ರೈಮಿಂಗ್ ಸನ್ಸ್ಕ್ರೀನ್ ಲೋಷನ್. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಬಟ್ ನಾಟ್ ದ ಲೀಸ್ಟ್, ಈ ಒಂದು ಕ್ರೀಮ್ ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ನಿಮ್ಮ ಫೇಸ್ ಮೇಲೆ ಅಂತ ಹೇಳಿದ್ರೆ ಓ ಮೈ ಗಾಡ್, ನೀವು ನಂಬೋದೇ ಇಲ್ಲ. ನಾನೇ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಯಾವ ಕ್ರೀಮ್ ಅಂತ ಹೇಳಿದ್ರೆ ಅಂದರೆ ನಾನು ಹೇಳಿದ್ನಲ್ಲ ಡಾಕ್ಟರ್ದು ಒಂದು ವಿಡಿಯೋ ನೋಡಿ ನಾನು ಆ ಒಂದು ವಿಡಿಯೋ ಇನ್ಸ್ಪಿರೇಷನ್ನ ತಗೊಂಡು ನಾನು ಈ ಒಂದು ಕ್ರೀಮ್ನ ಅಮೆಝಾನಲ್ಲಿ ಬೈ ಮಾಡಿ ನನ್ನ ಫೇಸ್ ಮೇಲೆ ನಾನು ಯೂಸ್ ಮಾಡಿದ್ದು. ಗ್ಲೈಕಾಲಿಕ್ ಆ್ಯಸಿಡ್, ಆರ್ಬೆಂಟಿನ್ ಆ್ಯಂಡ್ ಕೋಜಿಕ್ ಆ್ಯಸಿಡ್, ಡಿಪಾಲ್ಮಿಟೇಟ್ ಕ್ರೀಮ್, ಕೋಜಿಕ್ ಆ್ಯಸಿಡ್, ಡಿಪಾಲ್ಮಿಟೇಟ್ ಕ್ರೀಮ್, ಡೆಮಿನಾಲ್ ಕ್ರೀಮ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡ್ತಿರ್ಬೋದು ಈ ರೀತಿ ಇದೆ ಈ ಒಂದು ಕ್ರೀಮ್. ಸೊ ಇಷ್ಟಕ್ಕೆ ನನಗೆ ಎಷ್ಟು ಅಮೌಂಟ್ ಆಯಿತು ಅಂತ ಹೇಳಿದ್ರೆ ಹತ್ತತ್ರ 800 ರೂಪಾಯಿ ಅಂದ್ಕೊಳ್ತೀನಿ ಈ ಒಂದು ಕ್ರೀಮು. ಇದರಲ್ಲೂ ಮೆನ್ಷನ್ ಮಾಡಿಲ್ಲ ಅಂದರೆ ಇದರಲ್ಲಿ ಇಲ್ಲ ಕ್ರೀಮ್. ಸೊ ಇದರಲ್ಲಿ ಪ್ರೈಸ್ ಇಲ್ಲ, ಇದರಲ್ಲಿ ಪ್ಯಾಕೆಟ್ ಬರುತ್ತಲ್ಲ ಆ ಒಂದು ಪ್ಯಾಕೆಟಲ್ಲಿ ಸಿಗುತ್ತೆ ಪ್ರೈಸು. ಸೊ ಇದ್ರ ಪ್ರೈಸ್ ಎಷ್ಟು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಮ್ಯಾಕ್ಸಿಮಮ್ 800 ಒಳಗಡೆ ಇದೆ. ನೀವು ಇದನ್ನು ಟ್ರೈ ಮಾಡ್ಬೋದು. ಅಮೆಝಾನಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಸೊ ಈ ಕ್ರೀಮ್ನ ನೋಡಿ ನಾನು ಖಾಲಿನೇ ಮಾಡಿಲ್ಲ, ಸ್ವಲ್ಪ ಅಷ್ಟೇ ನಾನು ಯೂಸ್ ಮಾಡಿರೋದು. ಒಂದೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ಸಿಕ್ತು ಅಂದ ತಕ್ಷಣ ಫೇಸ್ ತುಂಬ ಹಚ್ಕೊಳ್ಳೋದಕ್ಕಂತೂ ಹೋಗ್ಬಿಡಿ, ರೆಡ್ನೆಸ್ ಆಗುತ್ತೆ. ಸೊ ಓಕೆನಾ, ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಈ ಒಂದು ಕ್ರೀಮ್ನ ನೀವು ಸ್ವಲ್ಪ ತಗೊಳ್ಬೇಕು. ಸ್ವಲ್ಪ ತಗೊಂಡು ಲಿಶಾನ್ ಸ್ವಲ್ಪ ನೀವು ತಗೊಂಡು ನಿಮ್ಮ ಫೇಸ್ ಮೇಲೆ ಎಲ್ಲಿ ಪಿಗ್ಮೆಂಟೇಷನ್ ಆಗಿದೆಯೋ ಅಲ್ಲಿ ಜಸ್ಟ್ ಸುಮ್ಮನೆ ಹಿಂಗೆ ಅಪ್ಲೈ ಮಾಡಬೇಕಷ್ಟೇ. ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾನು ತೋರಿಸಿದ್ನಲ್ಲ ಈ ಒಂದು ಕ್ರೀಮ್, ಇದು ಮತ್ತು ಮಾಯ್ಶ್ಚರೈಸರ್ ಕ್ರೀಮ್ ಇವೆರಡನ್ನೂ ಫಸ್ಟು ನಿಮ್ಮ ಫೇಸ್ ಮೇಲೆ ಅಪ್ಲೈ ಮಾಡಬೇಕು. ಫೇಸ್ ಮೇಲೆ ಅಪ್ಲೈ ಮಾಡಿದ ಮೇಲೆ ಈ ಒಂದು ಕ್ರೀಮ್ನ ನೈಟ್ ಮಾತ್ರ ಯೂಸ್ ಮಾಡಬೇಕು. ಓಕೆನಾ, ನೈಟ್ ಮಾತ್ರ. ವೀಕ್ಲಿ 1 ಅಥವಾ 2 ಟೈಮ್ಸ್ ಅಷ್ಟೇ. ಈಗ ವಾರದಲ್ಲಿ 7 ದಿನ, 7 ದಿನದಲ್ಲೂ 7 ಸಲನೂ ನೀವು ಯೂಸ್ ಮಾಡೋ ಹಾಗಿಲ್ಲ. ನಿಮ್ಮ ಸ್ಕಿನ್ ಫುಲ್ ಬರ್ನ್ ಆಗುತ್ತೆ ಆ್ಯಂಡ್ ರೆಡ್ನೆಸ್ ಆಗುತ್ತೆ, ಸ್ಕಿನ್ ಪೀಲ್ ಆಗುತ್ತೆ ನಿಮಗೆ. ಅಂದರೆ ಸ್ಕಿನ್ನೆಲ್ಲ ಕಿತ್ತೋಗೋ ಥರ ಎಲ್ಲ ಆಗುತ್ತೆ. ಸೊ ಹಾಗಾಗಿ ನೀವು ಯೂಸ್ ಮಾಡಬೇಕಾಗಿರೋದು ವಾರದಲ್ಲಿ 2 ಸಲ, 1 ಸಲ ಅಥವಾ 2 ಸಲ ಮಾತ್ರ ಯೂಸ್ ಮಾಡಬೇಕು. ಇವತ್ತು ನೀವು ಸೋಮವಾರ ಯೂಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ 1 2 to 3 ಡೇಸ್ ಗ್ಯಾಪ್ ಬಿಟ್ಬಿಟ್ಟು ಸೊ ನೆಕ್ಸ್ಟು ಗುರುವಾರ ಅಥವಾ ಶುಕ್ರವಾರ ಯೂಸ್ ಮಾಡಿ. ಓಕೆನಾ, ಸ್ವಲ್ಪ ಮಾತ್ರ ಯೂಸ್ ಮಾಡಬೇಕು. ನೀವು ನೋಡ್ತಿರ್ಬೋದು ನಾನು 2 ತಿಂಗಳಲ್ಲಿ ಎಷ್ಟೆಷ್ಟು ಖಾಲಿ ಮಾಡಿದ್ದೀನಿ. ಇದು ಹೆಂಗೆ ತಗೊಂಡಿದ್ದೀನೋ ಹಾಗೆ ಇದೆ. ಇಷ್ಟು ತಗೊಂಡು ನೀವು ಯೂಸ್ ಮಾಡಬೇಕಾಗುತ್ತೆ, ಫೇಸ್ ಮೇಲೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಜಾಸ್ತಿ ಅಂತೂ ಜಾಸ್ತಿ ಯೂಸ್ ಮಾಡೋದಕ್ಕಂತೂ ಹೋಗಬೇಡಿ. ಲೈಟಾಗಿ ನೀವು ಅಪ್ಲೈ ಮಾಡಿ ನಿಮ್ಮ ಪಿಗ್ಮೆಂಟೇಷನ್ ಮೇಲೆ. ನಿಜವಾಗ್ಲೂ ಇದು ವರ್ಕ್ ಮಾಡುತ್ತೆ. ಜಾಸ್ತಿ ಏನಾದರೂ ಯೂಸ್ ಮಾಡಿದರೆ ಸೊ ನಾನು ಆವಾಗಲೇ ಹೇಳ್ದಾಗೆ ರೆಡ್ನೆಸ್ ಜಾಸ್ತಿ ಆಗುತ್ತೆ. ಆ ಒಂದು ಏರಿಯಾದಲ್ಲಿ ನೀವೆಲ್ಲ ಅಪ್ಲೈ ಮಾಡಿದಿರೋ ಆ ಒಂದು ಏರಿಯಾದಲ್ಲಿ ರೆಡ್ನೆಸ್ ಆಗುತ್ತೆ, ಪಿಂಪಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಸ್ಕಿನ್ ಪೀಲ್ ಆಗುತ್ತೆ. ಸೊ ಫುಲ್ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳಿರೋ ರೀತಿನೇ ನೀವು ಫಾಲೋ ಮಾಡಿ. ಸೊ ನಿಮ್ಮ ಫೇಸ್ ಮೇಲಿರೋ ಪಿಗ್ಮೆಂಟೇಷನ್ ಫುಲ್ ಕ್ಲಿಯರ್ ಆಗುತ್ತೆ ನಾನು ಈ ಒಂದು ಕ್ರೀಮ್ನ ಯೂಸ್ ಮಾಡಿರೋದ್ರಿಂದ. ಸೊ ನಾನು ಪದೇ ಹೇಳ್ತಾ ಇದ್ದೀನಿ, ವೀಕ್ಲಿ 2 ಸಲ ಯೂಸ್ ಮಾಡಿ. ಅದು ನೈಟ್ ಕ್ರೀಮ್ ಮಾತ್ರ. ಇದು ಬೆಳಿಗ್ಗೆ ಹೊತ್ತು ಯೂಸ್ ಮಾಡೋ ಹಾಗಿಲ್ಲ, ನೈಟ್ ಮಾತ್ರ ಮಲ್ಕೊಳ್ಳೋ ಟೈಮಲ್ಲಿ ಫೇಸ್ ಮೇಲೆ ಮಾಯ್ಶ್ಚರೈಸರ್ ಮತ್ತು ಇನ್ನೊಂದು ಕ್ರೀಮ್ ತೋರಿಸಿದ್ನಲ್ಲ ಇದು ಕೋಜಿಕ್ ಆ್ಯಸಿಡ್ ಈ ಒಂದು ಕ್ರೀಮ್ ಇವೆರಡೂ ಅಪ್ಲೈ ಮಾಡಿ. ಅದಾದಮೇಲೆ ಈ ಒಂದು ಕ್ರೀಮ್ನ ಪಿಗ್ಮೆಂಟೇಷನ್ ಎಲ್ಲಾಗಿದೆಯೋ ಆ ಒಂದು ಜಾಗದಲ್ಲಿ ಆ ಏರಿಯಾ ಫುಲ್ಲು ನೀವು ಅಪ್ಲೈ ಮಾಡಾದ್ಮೇಲೆ ಜಸ್ಟು ಮಲ್ಕೊಳ್ಳಿ. ಬೆಳಗ್ಗೆ ಎದ್ದು ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡಿ. ಫೇಸ್ ವಾಶ್ ಮಾಡಿದ ತಕ್ಷಣವೇ ಮಾಯ್ಶ್ಚರೈಸರ್ ಕ್ರೀಮ್ನ ನೀವು ಯೂಸ್ ಮಾಡಬೇಕು. ಮಾಯ್ಶ್ಚರೈಸರ್ ಕ್ರೀಮ್ನ ಯೂಸ್ ಮಾಡಿದ್ಮೇಲೆ ಈ ಒಂದು ಕ್ರೀಮ್ನ ಯೂಸ್ ಮಾಡಬೇಕು. ಓಕೆನಾ, ಕ್ಲಿಯರಾಗಿ ಹೇಳಿದ್ದೀನಿ. ಸೊ ನಿಮ್ಮ ಸ್ಕಿನ್ನ ನೀವು ಡ್ಯಾಮೇಜ್ ಮಾಡ್ಕೊಳ್ಬೇಡಿ. ನಾನು ಯಾವ ರೀತಿ ಹೇಳಿದ್ದೀನೋ ಅದೇ ರೀತಿನೇ ಫಾಲೋ ಮಾಡಿ. ಓಕೆನಾ, ಇದಾದ್ಮೇಲೂ ನನಗೆ ಕಮೆಂಟಲ್ಲಿ ಅದೇಗೆ ಇದೇಗೆ ಅಂತ ನನಗೆ ಕಮೆಂಟ್ ಮಾಡೋ ಹಾಗಿಲ್ಲ. ಕ್ಲಿಯರಾಗಿ ವಿಡಿಯೋ ನೋಡಿರೋರಿಗೆ ಮಾತ್ರ ಅದಂಗೆ ಇದಂಗೆ ಅಂತ ನನಗೆ ಕಮೆಂಟ್ ಮಾಡೋ ಆಗಿಲ್ಲ. ಯಾಕಂದರೆ ಕ್ಲಿಯರಾಗಿ ನಾನು ವಿಡಿಯೋದಲ್ಲಿ ಪ್ರತಿಯೊಂದು ಹೇಳಿದ್ದೀನಿ. ವಿಡಿಯೋ ನೋಡ್ದೇನೆ ಅರ್ಧಂಬರ್ಧ ವಿಡಿಯೋ ನೋಡ್ಬಿಟ್ಟು ನನಗೆ ಕಮೆಂಟ್ ಮಾಡಿದ್ರೆ ನಾನು ರಿಪ್ಲೈ ಮಾಡೋದಿಲ್ಲ. ಸೊ ಪೂರ್ತಿ ವಿಡಿಯೋ ನೋಡಿ ಪೂರ್ತಿಯಾಗಿ ತಿಳ್ಕೊಂಡಿದ್ದೀರಾ. ತಿಳ್ಕೊಂಡ ಮೇಲೆ ಈ ಒಂದು ಕ್ರೀಮ್ನ ನೀವು
ಅಮೆಝಾನಿಂದ ತರಿಸ್ಕೊಳ್ಳಿ. ನಾನು ಪ್ರಾಡಕ್ಟ್ ಲಿಂಕ್ನು ಕೂಡ ನನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಹೋಗಿ ಚೆಕ್ ಮಾಡಿ, ಬೈ ಮಾಡಿ ಆ್ಯಂಡ್ ಕೇರ್ಫುಲ್ಲಾಗಿ ಯೂಸ್ ಮಾಡಿ ಅಂತ ಹೇಳ್ತೀನಿ. ಯಾಕೆ ಇಷ್ಟೊಂದು ಸಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಅರ್ಥ ಮಾಡ್ಕೊಳ್ಳಿ. ಇಷ್ಟೊಂದು ಸಲ ಹೇಳ್ತಾ ಇದ್ದೀನಿ ಅಂದರೆ ಅದು ಎಷ್ಟು ನಮ್ಮ ಸ್ಕಿನ್ ಮೇಲೆ ಪರಿಣಾಮ ಬೀಳ್ಬೋದು ಅಂತ. ಓಕೆನಾ, ನಾನು ಇಷ್ಟೊಂದು ಸಲ ಹೇಳ್ತಾ ಇದ್ದೀನಿ ಅಂದರೆ ನೀವು ಅರ್ಥ ಮಾಡಿಕೊಂಡು ಯೂಸ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಈ ಒಂದು ಕ್ರೀಮಿಂದ ನನ್ನ ಫೇಸ್ ಮೇಲಿರೋ ಪಿಗ್ಮೆಂಟೇಷನ್ ನಿಜವಾಗ್ಲೂ ರಿಮೂವ್ ಆಗಿದೆ. ಸೊ ನೀವೇ ನೋಡ್ತಾ ಇದ್ದೀರಾ, ನೀವೇ ಕೇಳ್ತಾ ಇದ್ದೀರಾ ಪಿಗ್ಮೆಂಟೇಷನ್ ಎಲ್ಲ ಹೋಗಿದೆ, ನಮಗೂ ಕೂಡ ರೆಕಮೆಂಡ್ ಮಾಡಿ ಅಂತ. ಹಾಗಾಗಿ ನನ್ನ ಫೇಸ್ ಮೇಲೆ ನಾನು ಅಪ್ಲೈ ಮಾಡಿ ನನಗೆ ಯೂಸ್ ಆಗಿ ಅದರಲ್ಲಿ ಏನು ಸೈಡ್ ಎಫೆಕ್ಟ್ ಆಗಿಲ್ಲ ಅಂತ ಅಂದಮೇಲೆ ನಾನು ನಿಮ್ಮ ಜೊತೆ ಯಾವ ರೀತಿ ಇರುತ್ತೆ, ಹೇಗಾಗುತ್ತೆ ನಮ್ಮ ಸ್ಕಿನ್ನು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಪ್ಲೀಸ್ ಲೈಕ್ ಮಾಡಿ. ವಿಡಿಯೋ ಕೇಳೋದು ಮಾತ್ರ ಅಲ್ಲ, ಲೈಕ್ ಮಾಡಿ ಸಪೋರ್ಟ್ ಕೂಡ ಮಾಡಬೇಕಾಗುತ್ತೆ ನೀವು. ಸೊ ನಾನು ಯಾವೆಲ್ಲ ಕ್ರೀಮ್ನ ತೋರಿಸಿದ್ದೀನಿ, ಈ ಒಂದು ಕ್ರೀಮ್ನ ನೀವು ಯೂಸ್ ಮಾಡೋದ್ರಿಂದ ಫೇಸ್ ಮೇಲಿರೋ ಪಿಗ್ಮೆಂಟೇಷನ್ ರಿಮೂವ್ ಆಗುತ್ತೆ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ. ಸೊ ಟ್ರೈ ಮಾಡಿ, ರಿಸಲ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಇಷ್ಟು ಪ್ರಾಡಕ್ಟ್ ಲಿಂಕ್ಸ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ. ಸೊ ಓಕೆ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಆ್ಯಂಡ್ ನೀವು ನನ್ನ ಫೇಸ್ನ ಅಬ್ಸರ್ವ್ ಮಾಡ್ಬೋದು. ನನ್ನ ಮೂಗ್ ಮೇಲೆ ಪಿಗ್ಮೆಂಟೇಷನ್ ಅನ್ನೋದಿಲ್ಲ, ಕಾಣಿಸ್ತಿದ್ಯಾ? ಆವಾಗ ಎಷ್ಟಿತ್ತು, ಇಷ್ಟು ತುಂಬ ಇತ್ತು ಪಿಗ್ಮೆಂಟೇಷನ್. ಅದ್ರದ್ದು ಫೋಟೋ ಏನಾದರೂ ಇದ್ದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೊಸದಾಗಿ ನೋಡೋರಿಗೆ ನನ್ನ ಫೇಸ್ ಮೇಲೆ ಪಿಗ್ಮೆಂಟೇಷನ್ ಯಾವ ರೀತಿ ಇತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದ್ರ ಜೊತೆ ಇದೊಂದು ಫುಲ್ ಕ್ಲಿಯರ್ ಆಗಿದೆ. ನನ್ನ ಮೂಗ್ ಮೇಲಿರೋ ನೋಸ್ ಮೇಲೆ ನನ್ನ ಫೇಸ್ ಮೇಲೆ ಇದ್ದ ಪಿಗ್ಮೆಂಟೇಷನ್ ಫುಲ್ ಕ್ಲಿಯರ್ ಆಗಿದೆ, ನೀವೇ ಅಬ್ಸರ್ವ್ ಮಾಡ್ಬೋದು. ಸೊ ನಾನು ಏನೆಲ್ಲ ಹೇಳಿದ್ದೀನಿ ಆ ಒಂದು ಸಜೆಷನ್ನ ನೀವು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಅದನ್ನೇ ಫಾಲೋ ಅಪ್ ಮಾಡಿ. ಕ್ಲಿಯರ್ ಆಗುತ್ತೆ ನಿಮ್ಮ ಫೇಸ್ ಮೇಲಿರೋ ಪಿಗ್ಮೆಂಟೇಷನ್. ಸೊ ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲವ್ ಯು ಆಲ್. ಬಾಯ್.